ಇವರೆಲ್ಲ ಏನು ಮಾಡ್ತಾರೆ, ಇಂದ್ರನ ಪಾಪ ಅವನು ಹೆಣ್ಮಕ್ಳನ್ನ ಹಾಳು ಮಾಡೋನು, ಈ ಥರ ಎಲ್ಲ ಚಿತ್ರನ ಓಟಿದ್ದಾರೆ. ಇಂದ್ರ ಏನು ಅಂದರೆ ಅವನು ಸಾಧನೆ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಕೊಡೋನು ಇಂದ್ರನ ಕ್ಯಾರೆಕ್ಟರ್. ಪ್ರಪಂಚದಲ್ಲಿ ಭಗವಂತ ಇದ್ದಾನೆ, ಅವನ ಸಾಕ್ಷಾತ್ಕಾರ ಆಗಬೇಕು ಅಂತ ಇವತ್ತಿನ ಆಧುನಿಕ ಕಾಲದಲ್ಲಿ ಹೇಗೆ ನೀವು ಹೊರಡಬೇಕು. ಹೇಗೆ ಮನುಷ್ಯನಲ್ಲಿ ಏನಾಗುತ್ತೆ ಅಂತಂದರೆ, ನಿಶ್ಚಯ ಮಾಡ್ತಾರಲ್ಲ ಅವಾಗ ಏನೋ ಒಂದು ಕೈ ಹಾಕ್ತಾರೆ, ಅವಾಗ ಬರೀ ವಿಘ್ನಗಳು ಬರ್ತವೆ. ವಿಘ್ನ ಬಂತು ಅಂದರೆ ನೀವು ಖುಷಿ ಪಡಬೇಕು. ಓಹೋ, ಇಲ್ಲೇನೇ ಆಗುತ್ತೆ ಅಂದರೆ ವಿಘ್ನ ಬಂದರೆ ಅದು ನಮ್ಗೆ ಆಗ್ಬರಲ್ಲ ಅಂತ ಕಾಣಿಸುತ್ತೆ. ಬಟ್ ಅದು ನನಗೆ ಸೂಕ್ಷ್ಮಗಳು ಗೊತ್ತು, ಇದೆಲ್ಲ ತಪ್ಪಿಸೋದಕ್ಕೋಸ್ಕರನೇ ಬರುತ್ತೆ. ಯಾಕೆಂದರೆ ಈಗ ವಿಶ್ವಾಮಿತ್ರ ತಪಸ್ಸೋಗೋವರೆಗೂ ಮೇನ್ಕೆ ಬರಲಿಲ್ಲ. ಅಪ್ಪ, ತಪಸ್ ಮಾಡೋಕ್ಕೋದ್ರೆ ವಿಘ್ನಗಳು ಬರುತ್ತೆ. ಯಾತಕ್ಕೆಂದರೆ ಇವರೆಲ್ಲ ಏನು ಮಾಡ್ತಾರೆ, ಇಂದ್ರನ ಪಾಪ ಅವನು ಹೆಣ್ಮಕ್ಳನ್ನ ಹಾಳು ಮಾಡೋನು, ಈ ಥರ ಎಲ್ಲ ಚಿತ್ರನ ಓಟಿದ್ದಾರೆ. ಇಂದ್ರ ಏನು ಅಂದರೆ ಅವನು ಎಲ್ಲದಕ್ಕೂ ನಿಮಗೆ ಸಾಧನೆ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಕೊಡೋನು ಇಂದ್ರನ ಕ್ಯಾರೆಕ್ಟರ್. ಅದಕ್ಕೆ ಅವನು ಸರ್ಟಿಫಿಕೇಟ್ ಕೊಡೋರು ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಸರ್ಟಿಫಿಕೇಟ್ ಕೊಡೋನಿಗೆ. ಅದಕ್ಕೆ ನೀವು ಬೇಕು ಅಂತ ಕೆಲಸಕ್ಕೆ ಹೋಗಿದ ತಕ್ಷಣ ವಿಘ್ನಗಳೇ ಸ್ಟಾರ್ಟ್ ಆಗೋದು. ವಿಘ್ನ ಕೊಟ್ಟಿದ ತಕ್ಷಣ ನಿಮ್ಗೆ ಹಿಂದೆ ಬಂದುಬಿಡುತ್ತೆ. ನೀವು ಅರ್ಥ ಆಗಬೇಕು, ಅರ್ಥ ಮಾಡ್ಕೊಳ್ಬೇಕು. ಓ, ವಿಘ್ನ ಬಂದಿದೆ ಅಂತಂದರೆ ದೇವ್ರಿಗೆ ನಾನು ಹತ್ರ ಆಗಿದ್ದೀನಿ, ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಅದು ಆಟಿಟ್ಯೂಡ್ ಬಂದ್ಬಿಡ್ತು ಅಂತಂದ್ರೆ ಅದೇ ನಾವು ಅದು ಯೋಚನಾ ಲಹರಿಗಳಲ್ಲಿ ಇರ್ತವೆ. ಅದಕ್ಕೆ ನಿಮ್ಮ ಹಳೆ ಕಾಲದವರು ನೀವೆಲ್ಲ ಹೇಳ್ತಾ ಇದ್ದಿದ್ದು ಸತ್ವ ಪರೀಕ್ಷೆ, ದೈವ ಪರೀಕ್ಷೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.